ನಮಸ್ಕಾರ. ಸಂಧ್ಯಾವಂದನೆ ಅಂದ ತಕ್ಷಣ ನಮಗೆಲ್ಲರಿಗೂ ನೆನಪಾಗೋದು 3 ಪದಗಳು: ಭೂ, ಭುವಃ, ಸುವಃ. ಇವು ಗಾಯತ್ರಿ ಮಂತ್ರಕ್ಕೆ ಒಂದು ರೀತಿ ಪಾಸ್ವರ್ಡ್ ಇದ್ದ ಹಾಗೆ ಅಂತ ಹೇಳಬಹುದು. ಆದರೆ ಈ ಪಾಸ್ವರ್ಡ್ನ ನಿಜವಾದ ಅರ್ಥ ಏನು? ಹೆಚ್ಚಿನವರಿಗೆ ಇದು ಭೂಮಿ, ಆಕಾಶ, ಸ್ವರ್ಗ ಅಷ್ಟೇ ಗೊತ್ತು. ಆದರೆ ಅದರ ಹಿಂದೆ ಒಂದು ದೊಡ್ಡ ತತ್ವಶಾಸ್ತ್ರವೇ ಅಡಗಿದೆ ಅಂತ ಗೊತ್ತಾ? ಇಂದು ನಾವು ವಿಜೇಂದ್ರ ರಾಮನಾಥ ಭಟ್ರು ಬರೆದ ಸಂಧ್ಯಾವಂದನೆಯ ಅಂತರಂಗ ಅನ್ನೋ ಪುಸ್ತಕದ ಸಹಾಯದಿಂದ ಈ ಕೋಡ್ನ ಡಿಕ್ರಿಪ್ಟ್ ಮಾಡೋಣ. ಈ 3 ಪದಗಳ ಆಳವಾದ ಅರ್ಥ ಏನು ಮತ್ತು ಅವು ನಮ್ಮ ಚಿಂತನೆಯನ್ನ ಹೇಗೆ ಬದಲಾಯಿಸಬಹುದು ಅನ್ನೋದನ್ನು ನೋಡೋಣ. ಖಂಡಿತ. ನೀವು ಪಾಸ್ವರ್ಡ್ ಅಂದಿದ್ದು ಆಕ್ಚುಲಿ ತುಂಬಾ ಸರಿಯಾಗಿದೆ. ಯಾಕಂದ್ರೆ ನ ಗಾಯತ್ರ್ಯಾಹ ಪರಂ ಜಪ್ಯಂ ಅಂತಾರೆ. ಅಂದ್ರೆ ಗಾಯತ್ರಿ ಮಂತ್ರಕ್ಕಿಂತ ಶ್ರೇಷ್ಠವಾದ ಜಪ ಇಲ್ಲ. ಈ 3 ಶಬ್ದಗಳು, ಇವುಗಳಿಗೆ ವ್ಯಾಹೃತಿಗಳು ಅಂತ ಹೆಸರು. ಗಾಯತ್ರಿ ಮಂತ್ರದ ಒಂದು ಅವಿಭಾಜ್ಯ ಅಂಗ. ಇವುಗಳ ಅರ್ಥ ತಿಳಿಯದೆ ಗಾಯತ್ರಿ ಜಪ ಮಾಡಿದ್ರೆ ಅದು ಪಾಸ್ವರ್ಡ್ ಗೊತ್ತಿಲ್ಲದೆ ಕಂಪ್ಯೂಟರ್ ಲಾಗಿನ್ ಆಗೋಕೆ ಪ್ರಯತ್ನಿಸಿದ ಹಾಗೆ. ಈ ಪುಸ್ತಕದ ವಿಶೇಷತೆ ಏನಂದ್ರೆ ಇದು ಮಧ್ವಾಚಾರ್ಯರ ಋಗ್ಭಾಷ್ಯ, ತೈತಿರಿಯ ಉಪನಿಷದ್ ಭಾಷ್ಯದಂಥ ಸಾವಿರಾರು ವರ್ಷಗಳ ಹಳೆ ಗ್ರಂಥಗಳಲ್ಲಿ ಅಡಗಿದ್ದ ಅರ್ಥವನ್ನು ನಮ್ಗಾಗಿ ಸರಳವಾಗಿ ಬಿಡಿಸಿ ಹೇಳುತ್ತೆ. ಹಾಗಾದರೆ ನಾವು ಚರ್ಚಿಸುತ್ತಿರುವ ಈ ಪುಸ್ತಕದ ವಿಶೇಷತೆ ಅಂದ್ರೆ ಇದು ಕೇವಲ ಲೇಖಕರ ಸ್ವಂತ ಅಭಿಪ್ರಾಯ ಅಲ್ಲ, ಬದಲಿಗೆ ಮಧ್ವಾಚಾರ್ಯರಂತಹ ದೊಡ್ಡ ತತ್ವಜ್ಞಾನಿಗಳು ಈ ಪದಗಳಿಗೆ ಕೊಟ್ಟಿದ್ದ ಆಳವಾದ ಅರ್ಥವನ್ನು ಮತ್ತೆ ನಮ್ಮ ಮುಂದಿಡುತ್ತಿದೆ. ಸರಿ, ಹಾಗಾದ್ರೆ ಮೊದಲನೇ ಪದದಿಂದಲೇ ಶುರು ಮಾಡೋಣ. ಭೂಹ್. ಸಾಮಾನ್ಯವಾಗಿ ಭೂಹ್ ಅಂದರೆ ಭೂಮಿ ಅಂತ ನಾವೆಲ್ಲರೂ ಅಂದ್ಕೊಂಡಿರ್ತೇವೆ. ಆದರೆ ಇಲ್ಲಿ ಅದರ ಅರ್ಥವೇ ಬೇರೆ ಇದೆ ಅಲ್ವಾ? ಖಂಡಿತವಾಗಿಯೂ ಬೇರೆ. ಭೂ ಅನ್ನೋ ಒಂದೇ ಒಂದು ಅಕ್ಷರಕ್ಕೆ 2 ಆಳವಾದ ಅರ್ಥಗಳನ್ನು ಕೊಡಲಾಗಿದೆ. ಮೊದಲನೆಯದು ಗುಣಪೂರ್ಣ, ಅಂದ್ರೆ ಸಕಲ ಕಲ್ಯಾಣ ಗುಣಗಳಿಂದ ಪರಿಪೂರ್ಣನಾದವನು, ಯಾವುದೇ ದೋಷಗಳೇ ಇಲ್ಲದವನು. ಜ್ಞಾನ, ಶಕ್ತಿ, ಆನಂದ, ಕರುಣೆ, ಹೀಗೆ ಎಲ್ಲಾ ಒಳ್ಳೆಯ ಗುಣಗಳ ಸಂಪೂರ್ಣ ರೂಪ. ಎರಡನೆಯ ಅರ್ಥ ಸತ್ ಪ್ರಕಾಶ ಸ್ವರೂಪ. ಇದರಲ್ಲಿ 2 ಭಾಗಗಳಿವೆ. ಸತ್ ಅಂದ್ರೆ ಎಂದಿಗೂ ನಾಶವಾಗದ ಶಾಶ್ವತವಾದ ಅಸ್ತಿತ್ವ. ಪ್ರಕಾಶ ಅಂದ್ರೆ ಶುದ್ಧವಾದ ಜ್ಞಾನ ಮತ್ತು ಬೆಳಕು. ಅಂದ್ರೆ ಆತನು ಶಾಶ್ವತವಾದ ಜ್ಞಾನದ ಮೂರ್ತರೂಪ. ಒಂದು ನಿಮಿಷ. ಭೂಹ್ ಅಂದ್ರೆ ಕೇವಲ ಭೂಮಿ ಅಂತ ನಾವು ಅಂದ್ಕೊಂಡಿದ್ರೆ, ಇಲ್ಲಿ ಸಕಲ ಗುಣ, ಪರಿಪೂರ್ಣ ಮತ್ತು ಶಾಶ್ವತ ಜ್ಞಾನ ಅಂತ 2 ದೊಡ್ಡ ತಾತ್ವಿಕ ಪರಿಕಲ್ಪನೆಗಳನ್ನು ಒಂದೇ ಅಕ್ಷರದಲ್ಲಿ ಹಿಡಿದಿಟ್ಟಿದ್ದಾರೆ. ಇದು ಕೇವಲ ಪದದ ಅರ್ಥ ಅಲ್ಲ, ಇದೊಂದು ಸಂಪೂರ್ಣ ದೇವತಾ ಸ್ವರೂಪದ ವಿವರಣೆ. ಇದು ನಿಜಕ್ಕೂ ಆಶ್ಚರ್ಯಕರ. ಹಾಗಾದ್ರೆ ಎರಡನೆಯ ಪದ ಭುವಃ ಬಗ್ಗೆ ಏನ್ ಹೇಳಲಾಗಿದೆ? ಅದರ ಅರ್ಥ ಇನ್ನೂ ಎಲ್ಲೆಲ್ಲಿಗೆ ಹೋಗುತ್ತೆ? ಭುವಃ ಪದಕ್ಕೆ 3 ಮುಖ್ಯ ಅರ್ಥಗಳನ್ನು ಮೂಲ ಗ್ರಂಥದಲ್ಲಿ ವಿವರಿಸಲಾಗಿದೆ. ಮೊದಲನೆಯದು ಸಂಪತ್ತಿನಿಂದ ವಿಶೇಷ, ಅಂದ್ರೆ ಈ ಜಗತ್ತಿನ ಎಲ್ಲಾ ಐಶ್ವರ್ಯಗಳ ಒಡೆಯ, ಅಪಾರವಾದ ಸಂಪತ್ತುಳ್ಳವನು, ಬ್ರಹ್ಮಾಂಡದ ಎಲ್ಲಾ ಸಂಪತ್ತು ಆತನದೇ. ಎರಡನೆಯದು ತುಂಬಾ ಪರಾಕ್ರಮ, ಅಂದ್ರೆ ಅಸಾಧಾರಣವಾದ, ಯಾರಿಂದಲೂ ಎದುರಿಸಲಾಗದ ಶಕ್ತಿ, ಸಾಮರ್ಥ್ಯ ಉಳ್ಳವನು. ಮತ್ತು ಮೂರನೆಯದು ಜಗತ್ತನ್ನು ಉದ್ಭವಿಸುವವನು, ಅಂದ್ರೆ ಇಡೀ ಬ್ರಹ್ಮಾಂಡದ ಸೃಷ್ಟಿಗೆ ಕಾರಣನಾದವನು. ಇಲ್ಲಿ ನೋಡಿ, ಸಂಪತ್ತು, ಶಕ್ತಿ ಮತ್ತು ಸೃಷ್ಟಿ, ಈ 3 ದೊಡ್ಡ ಆಯಾಮಗಳನ್ನು ಒಂದೇ ಪದ ಭುವಃದಲ್ಲಿ ಹಿಡಿದಿಡಲಾಗಿದೆ. ವಾಹ್! ಪರಿಪೂರ್ಣ ಗುಣಗಳು ಭೂಹು, ಆಮೇಲೆ ಸಂಪತ್ತು, ಶಕ್ತಿ ಮತ್ತು ಸೃಷ್ಟಿ ಭುವಃ. ಒಂದು ರೀತಿಯಲ್ಲಿ ದೈವತ್ವದ ಒಂದು ಸಂಪೂರ್ಣ ಪ್ರೊಫೈಲ್ ತಯಾರಾದ ಹಾಗೆ ಇದೆ. ಹಾಗಾದ್ರೆ 3ನೇ ಪದ ಸುವಃ ಈ ಚಿತ್ರವನ್ನ ಹೇಗೆ ಪೂರ್ಣಗೊಳಿಸುತ್ತೆ? ಸುವಃ ಪದಕ್ಕೆ 2 ಮುಖ್ಯ ಅರ್ಥಗಳಿದೆ. ಮೊದಲನೆಯದು ಅಪರಿಮಿತವಾದ ಸುಖ ಉಳ್ಳವನು, ಅಂದ್ರೆ ಆತನ ಆನಂದಕ್ಕೆ ಯಾವುದೇ ಮಿತಿಗಳಿಲ್ಲ, ಆತನೇ ಆನಂದದ ಮೂಲ. ಎರಡನೆಯದು ಉತ್ತಮ ಬಲವುಳ್ಳವನು. ಇಲ್ಲಿ ಬಲ ಅಂದ್ರೆ ಕೇವಲ ದೈಹಿಕ ಶಕ್ತಿಯಲ್ಲ, ಬದಲಿಗೆ ಯಾವುದೇ ಘಟನೆಯನ್ನು ಸಂಘಟಿಸುವ, ನಿಯಂತ್ರಿಸುವ, ಸನ್ನಿವೇಶಗಳನ್ನು ಸೃಷ್ಟಿಸುವ ಸಾಮರ್ಥ್ಯ. ಹೀಗೆ ಒಟ್ಟಾಗಿ ನೋಡಿದಾಗ ಭೂಹು, ಭುವಃ, ಸುವಃ ಅಂದ್ರೆ ಗುಣಪೂರ್ಣನಾದ, ಜಗತ್ತನ್ನು ಸೃಷ್ಟಿಸಿ ಪಾಲಿಸುವ ಶಕ್ತಿ ಮತ್ತು ಐಶ್ವರ್ಯವುಳ್ಳ ಮತ್ತು ಆನಂದಮಯವಾದ ಬಲದಿಂದ ಎಲ್ಲವನ್ನೂ ನಿಯಂತ್ರಿಸುವ ಒಂದು ಚೈತನ್ಯ. ಈ 3 ಪದಗಳಲ್ಲಿ ಒಂದು ಸಂಪೂರ್ಣ ದೇವತಾ ಕಲ್ಪನೆಯಿದೆ. ಈ ಪದಗಳ ಮೂಲಭೂತ ಅರ್ಥವೇ ಇಷ್ಟು ಆಳವಾಗಿದ್ರೆ ಧ್ಯಾನ ಮಾಡುವಾಗ ಇವುಗಳನ್ನು ಹೇಗೆ ಬಳಸ್ತಾರೆ? ಪುಸ್ತಕವು ಇದಕ್ಕೊಂದು ಅದ್ಭುತವಾದ ದೃಶ್ಯರೂಪಕವನ್ನು ಕೊಡುತ್ತೆ ಅಲ್ವಾ?
ಇದು ಕೇವಲ ಬೌದ್ಧಿಕ ತಿಳುವಳಿಕೆಯಿಂದ ಮುಂದಿನ ಹಂತಕ್ಕೆ ಕರೆದೊಯ್ಯುತ್ತೆ. ಹೌದು, ಇಲ್ಲಿ ಅನುಸಂಧಾನ ಅನ್ನೋ ಒಂದು ಪರಿಕಲ್ಪನೆ ಬರುತ್ತೆ. ಅನುಸಂಧಾನ ಅಂದ್ರೆ ಕೇವಲ ಪದಗಳನ್ನು ಪುನರಾವರ್ತಿಸುವುದಲ್ಲ, ಅದರ ಅರ್ಥವನ್ನು ಮನಸ್ಸಿನಲ್ಲಿ ಆಳವಾಗಿ ಚಿಂತಿಸಿ ಚಿತ್ರಿಸಿಕೊಳ್ಳುವುದು. ಅಂದರೆ ಕೇವಲ ಪದಗಳನ್ನು ನೆನಪಿಸಿಕೊಳ್ಳುವುದಲ್ಲ, ಬದಲಿಗೆ ಆ ಪದದ ಅರ್ಥವನ್ನು ಮನಸ್ಸಿನಲ್ಲಿ ಒಂದು 3D ಚಿತ್ರದ ಹಾಗೆ ಕಲ್ಪಿಸಿಕೊಳ್ಳೋದು, ಸರಿನಾ? ಖಂಡಿತ ಅದೇ. ಗ್ರಂಥದಲ್ಲಿ ವಿವರಿಸಿದಂತೆ ಈ ವ್ಯಾವೃತ್ತಿಗಳನ್ನು ಭಗವಂತನ ವಿರಾಟ್ ರೂಪದ ಅಂಗಗಳಿಗೆ ಹೋಲಿಸಿ ಧ್ಯಾನಿಸಬೇಕು. ಭೂಹ ಅಂದ್ರೆ ಗುಣಪೂರ್ಣ ಜ್ಞಾನಸ್ವರೂಪ, ಅದನ್ನು ಭಗವಂತನ ಶಿರ ಅಂದ್ರೆ ತಲೆ ಅಂತ ಭಾವಿಸಬೇಕು. ಯಾಕಂದ್ರೆ ತಲೆಯೇ ಜ್ಞಾನದ ಮತ್ತು ಎಲ್ಲ ಗುಣಗಳ ಕೇಂದ್ರ. ಭುವಃ ಅಂದ್ರೆ ಶಕ್ತಿ, ಪರಾಕ್ರಮ, ಸೃಷ್ಟಿ, ಅದನ್ನು ಆತನ ಕೈಗಳು ಅಂತ ಧ್ಯಾನಿಸಬೇಕು. ಯಾಕಂದ್ರೆ ಕೈಗಳೇ ಸೃಷ್ಟಿ ಮತ್ತು ಪರಾಕ್ರಮದ ಸಂಕೇತ. ಮತ್ತು ಸುವಹ ಅಂದ್ರೆ ಪರಮಸುಖ, ಬಲ, ಅದನ್ನು ಆತನ ಪಾದಗಳು ಅಂತ ಭಾವಿಸಬೇಕು. ಯಾಕಂದ್ರೆ ಪಾದಗಳೇ ಭಕ್ತರಿಗೆ ಮುಕ್ತಿಯನ್ನು ಅಂದ್ರೆ ಪರಮಸುಖವನ್ನು ನೀಡುವಂಥವು. ಇದು ನಮ್ಮ ಸಂಸ್ಕೃತಿಯಲ್ಲಿ ಹಿರಿಯರ ಪಾದಕ್ಕೆ ನಮಸ್ಕರಿಸು ಒಳ್ಳೆದಾಗತ್ತೆ ಅನ್ನುವ ಮಾತಿನ ಹಿಂದಿನ ತತ್ವದ ತರಹ ಇದೆಯಲ್ವೇ. ಪಾದಗಳನ್ನು ಆನಂದದ ಮೂಲವಾಗಿ ನೋಡುವುದು. ಆದರೆ ಆ ಹೋಲಿಕೆ ಇನ್ನೂ ಸೂಕ್ಷ್ಮವಾದ ಹಂತಕ್ಕೆ ಹೋಗುತ್ತೆ ಅಂತ ಪುಸ್ತಕದಲ್ಲಿ ಹೇಳಲಾಗಿದೆ. ಭುವಃ ಮತ್ತು ಸುವಹ ಪದಗಳನ್ನು ಕೂಡ ವಿಭಾಗಿಸಿ ಅರ್ಥೈಸಲಾಗಿದೆ. ಹೌದು, ಇದು ಇನ್ನೂ ಆಳವಾದ ಚಿಂತನೆ. ಭುವ ಎಂಬ ಕೈಗಳನ್ನು ವಿಭಾಗಿಸಿ ಸೃಷ್ಟಿ ಮಾಡುವ ಬಲಗೈಯನ್ನು ಭೂಹ್ ಮತ್ತು ಸಂಹಾರ ಅಥವಾ ಲಯ ಮಾಡುವ ಎಡಗೈಯನ್ನು ವಹ ಎಂದು ಭಾವಿಸಬೇಕು. ಭುವಃ ಪದವನ್ನು ಭೂಹ್ ಮತ್ತು ವಹ ಅಂತ ವಿಭಾಗಿಸಿ ಅರ್ಥೈಸಲಾಗಿದೆ. ಒಂದು ನಿಮಿಷ. ಸೃಷ್ಟಿ ಮಾಡುವ ಬಲಗೈ ಭೂಹ್ ಮತ್ತು ಸಂಹಾರ ಮಾಡುವ ಎಡಗೈ ವಹ ಅಂತ ವಿಭಾಗಿಸುವುದು ಸ್ವಲ್ಪ ಗೊಂದಲ ಅನಿಸ್ಬೋದು. ಸಂಹಾರ ಅನ್ನೋದು ನಕಾರಾತ್ಮಕ ಅಲ್ವಾ? ಪೂಜೆಯಲ್ಲಿ ಅಥವಾ ಧ್ಯಾನದಲ್ಲಿ ಅದನ್ನು ಯಾಕೆ ಸ್ಮರಿಸಬೇಕು? ಬಹಳ ಒಳ್ಳೆಯ ಪ್ರಶ್ನೆ. ನಮ್ಮ ದೃಷ್ಟಿಯಲ್ಲಿ ಸಂಹಾರ ಅಂದ್ರೆ ನಾಶ, ಅದು ನಕಾರಾತ್ಮಕ. ಆದರೆ ತಾತ್ವಿಕವಾಗಿ ಸಂಹಾರವಿಲ್ಲದೆ ಹೊಸ ಸೃಷ್ಟಿ ಸಾಧ್ಯವಿಲ್ಲ. ಹಳೆಯದು ಅಳಿದಾಗಲೇ ಹೊಸತು ಹುಟ್ಟುವುದು. ಸೃಷ್ಟಿ ಮತ್ತು ಲಯ ಒಂದೇ ನಾಣ್ಯನ ಎರಡು ಮುಖಗಳು, ಎರಡೂ ಆತನ ಶಕ್ತಿಯ ಭಾಗವೇ. ಸಂಹಾರ ಅಂದ್ರೆ ದುಷ್ಟಶಕ್ತಿಗಳ ನಾಶ, ನಮ್ಮೊಳಗಿನ ಅಜ್ಞಾನದ ನಾಶ ಎಂದು ಅರ್ಥೈಸಿಕೊಳ್ಳಬಹುದು. ಈ ಎರಡೂ ಕ್ರಿಯೆಗಳ ಮೇಲೆ ಆತನ ನಿಯಂತ್ರಣವಿದೆ ಅಂತ ಭಾವಿಸುವುದೇ ಈ ಅನುಸಂಧಾನದ ಉದ್ದೇಶ. ಓ, ಹಾಗೆ ನೋಡಿದಾಗ ಅರ್ಥವಾಗತ್ತೆ. ಇದು ಕೇವಲ ಒಳ್ಳೆಯದನ್ನು ಮಾತ್ರವಲ್ಲ, ಬದಲಾವಣೆಯ ಸಂಪೂರ್ಣ ಚಕ್ರವನ್ನು ಒಪ್ಪಿಕೊಳ್ಳುವ ಒಂದು ವಿಧಾನ. ಹಾಗೆಯೇ ಸುವಹ ಎಂಬ ಪಾದಗಳನ್ನು ವಿಂಗಡಿಸಲಾಗಿದೆ ಅಲ್ವಾ? ಆನಂದವನ್ನು ನೀಡುವ ಬಲಪಾದವನ್ನು ಸು ಎಂದು, ಜ್ಞಾನವನ್ನು ನೀಡುವ ಎಡಪಾದವನ್ನು ವಹ ಎಂದು ಚಿಂತಿಸಬೇಕು. ಸು ಅಂದ್ರೆ ಸುಖ, ಆನಂದ, ವಹ ಅಂದ್ರೆ ಜ್ಞಾನ. ಹೀಗೆ ಧ್ಯಾನಿಸಿದಾಗ ಏನಾಗತ್ತೆ ಅಂದ್ರೆ ನಾವು ಕೇವಲ ಮಂತ್ರದ ಪದಗಳನ್ನು ಉಚ್ಚರಿಸುತ್ತಿರುವುದಿಲ್ಲ, ಬದಲಿಗೆ ಆ ಮಂತ್ರದ ಪ್ರತಿ ಅಕ್ಷರಕ್ಕೂ ಒಂದು ದೈವಿಕ ರೂಪ, ಒಂದು ಕ್ರಿಯೆ, ಒಂದು ಅರ್ಥವನ್ನು ಕೊಟ್ಟು ಒಂದು ರೀತಿಯ ಮಾನಸಿಕ ಪೂಜೆಯನ್ನು ಮಾಡುತ್ತೇವೆ. ಇದು ನಮ್ಮ ಸಾಧನೆಯನ್ನು, ನಮ್ಮ ಏಕಾಗ್ರತೆಯನ್ನು ಇನ್ನಷ್ಟು ಆಳವಾಗಿಸುತ್ತೆ. ಇದುವರೆಗೂ ನಾವು ನೋಡಿದ್ದು ಪದಗಳ ಸ್ಥಿರವಾದ ಅರ್ಥಗಳು. ಒಂದು ಮೂಲಭೂತ ಅರ್ಥ, ಇನ್ನೊಂದು ಸಾಂಕೇತಿಕ ಅರ್ಥ. ಅದೇ ಪುಸ್ತಕದಲ್ಲಿ ಹೇಳುವಂತೆ ಇಲ್ಲಿಂದ ವಿಷಯ ಇನ್ನೊಂದು ಹಂತಕ್ಕೆ ಹೋಗುತ್ತೆ. ಈ ಅರ್ಥಗಳು ಸ್ಥಿರವಾಗಿರದೆ ನಾವು ಮಾಡುವ ಕ್ರಿಯೆಗೆ ತಕ್ಕಂತೆ ಬದಲಾಗ್ತವೆ ಅನ್ನೋದು. ಇದು ನಿಜಕ್ಕೂ ಒಂದು ದೊಡ್ಡ ವಿಷಯ. ಹೌದು, ಇದು ಈ ಚರ್ಚೆಯ ಅತ್ಯಂತ ಪ್ರಾಯೋಗಿಕವಾದ ಭಾಗ. ವ್ಯಾಹೃತಿಗಳ ಅರ್ಥವು ನಮ್ಮ ಉದ್ದೇಶಕ್ಕೆ ತಕ್ಕಂತೆ ಹೊಂದಿಕೊಳ್ಳುತ್ತದೆ. ಉದಾಹರಣೆಗೆ, ನಾವು ದೇವರ ಮುಂದೆ ನಿಂತು ಪ್ರಾರ್ಥನೆ ಮಾಡುವಾಗ ಈ ಪದಗಳ ಅರ್ಥವನ್ನು ಹೇಗೆ ಚಿಂತಿಸಬೇಕು ಅನ್ನೋದನ್ನು ನೋಡೋಣ. ಓಹೋ, ಅಂದ್ರೆ ಮಂತ್ರ ಒಂದು ಸ್ಥಿರವಾದ ಬೀಗದ ಕೀ ಅಲ್ಲ, ಬದಲಿಗೆ ಅದೊಂದು ಮಾಸ್ಟರ್ ಕೀ ಇದ್ದ ಹಾಗೆ. ಯಾವ ಬೀಗಕ್ಕೆ ಹಾಕ್ತೀವೋ ಅದಕ್ಕೆ ತಕ್ಕಂತೆ ಹೊಂದಿಕೊಳ್ಳುತ್ತೆ. ಇದು ತುಂಬಾ ಆಸಕ್ತಿದಾಯಕವಾಗಿದೆ. ಹಾಗಾದ್ರೆ ಪ್ರಾರ್ಥನೆ ಮಾಡುವಾಗ ಭೂಹ್ ಅಂದ್ರೆ ಏನು? ಪ್ರಾರ್ಥನೆ ಮಾಡುವಾಗ ಭೂಹ್ ಅಂದ್ರೆ ಗುಣಪೂರ್ಣ ಅಂತ ಚಿಂತಿಸುವಾಗ ಭಗವಂತನು ಸಕಲ ಗುಣಗಳಲ್ಲಿ ಪೂರ್ಣನಾಗಿರುವಂತೆ ಭಕ್ತರ ಪ್ರಾರ್ಥನೆಗೆ ಸ್ಪಂದಿಸುವ ಭಕ್ತವಾತ್ಸಲ್ಯ ಅನ್ನೋ ಗುಣದಲ್ಲಿಯೂ ಪರಿಪೂರ್ಣನಾಗಿದ್ದಾನೆ ಅಂತ ಚಿಂತಿಸಬೇಕು. ನಾನು ಮಾಡುವ ಪ್ರಾರ್ಥನೆಯನ್ನು ಆತನು ಖಂಡಿತ ಕೇಳಿಸಿಕೊಳ್ಳುತ್ತಾನೆ, ನನ್ನನ್ನು ಕಡೆಗಣಿಸುವುದಿಲ್ಲ ಎಂಬ ದೃಢ ನಂಬಿಕೆಯನ್ನು ಮನಸ್ಸಿನಲ್ಲಿ ತಂದುಕೊಳ್ಳಬೇಕು. ಇದು ಪ್ರಾರ್ಥನೆಯ ಮೊದಲ ಹೆಜ್ಜೆ. ಸರಿ, ಆತ ನಮ್ಮ ಪ್ರಾರ್ಥನೆಯನ್ನು ಕೇಳಿಸಿಕೊಳ್ಳುತ್ತಾನೆ. ಆಮೇಲೆ ಭುವಃ ಮತ್ತು ಸುವಃ ಹೇಗೆ ಸಹಾಯ ಮಾಡುತ್ತವೆ? ಆಮೇಲೆ ಭುವಃ ಅಂದ್ರೆ
ಶಕ್ತಿ ಮತ್ತು ಐಶ್ವರ್ಯವುಳ್ಳವನು ಅಂತ ಚಿಂತಿಸುವಾಗ ನಾನು ಕೇಳುವ ವರವನ್ನು ಅಥವಾ ಕೋರಿಕೆಯನ್ನು ಈಡೇರಿಸಲು ಬೇಕಾದ ಎಲ್ಲಾ ಸಂಪನ್ಮೂಲಗಳು, ಎಲ್ಲ ಐಶ್ವರ್ಯ ಆತನಲ್ಲಿದೆ, ನನ್ನ ಪ್ರಾರ್ಥನೆಗೆ ಅಡ್ಡಬರುವ ಅಡೆತಡೆಗಳನ್ನು ನಿವಾರಿಸುವ ಪರಾಕ್ರಮ ಶಕ್ತಿ ಆತನಲ್ಲಿದೆ ಅಂತ ಭಾವಿಸಬೇಕು. ಅಂದ್ರೆ ಆತ ಕೇವಲ ಕೇಳಿಸಿಕೊಳ್ಳುವುದಿಲ್ಲ, ಅದನ್ನು ಪೂರೈಸುವ ಸಾಮರ್ಥ್ಯವನ್ನು ಹೊಂದಿದ್ದಾನೆ ಅನ್ನೋ ಭರವಸೆ. ಮತ್ತು ಕೊನೆಯದಾಗಿ ಸುವಹ. ಸುವಹ ಅಂದ್ರೆ ಆನಂದ ಮತ್ತು ಬಲ ಉಳ್ಳವನು ಅಂತ ಚಿಂತಿಸುವಾಗ ಆತನು ಯಾವುದೇ ಒತ್ತಡದಿಂದಲ್ಲ, ಸಿಟ್ಟಿನಿಂದಲ್ಲ, ಬದಲಿಗೆ ಆನಂದದಿಂದ, ಪ್ರೀತಿಯಿಂದ ನನ್ನ ಪ್ರಾರ್ಥನೆಗೆ ಸ್ಪಂದಿಸ್ತಾನೆ. ನನ್ನ ಕೋರಿಕೆಯನ್ನು ಪೂರೈಸಲು ಬೇಕಾದ ಸನ್ನಿವೇಶಗಳನ್ನು ನಿರ್ಮಿಸುವ ಬಲ, ಸಾಮರ್ಥ್ಯ ಆತನಲ್ಲಿದೆ ಅಂತ ಭಾವಿಸ್ಬೇಕು. ಹೀಗೆ 3 ಪದಗಳನ್ನು ಒಟ್ಟಾಗಿ ಚಿಂತಿಸಿದಾಗ ನಮ್ಮ ಪ್ರಾರ್ಥನೆ ಒಂದು ಬೇಡಿಕೆಯಾಗದೆ ಒಂದು ದೃಢವಾದ ನಂಬಿಕೆಯ ಸಂವಾದವಾಗುತ್ತದೆ. ಅದ್ಭುತ. ಹಾಗಾದ್ರೆ ನಾವು ಮಾಡುವ ಕ್ರಿಯೆಗೆ ತಕ್ಕಂತೆ ಮಂತ್ರದ ಅರ್ಥ ಬದಲಾಗತ್ತೆ ಅನ್ನೋದು ನಿಜಕ್ಕೂ ಒಂದು ದೊಡ್ಡ ಪರಿಕಲ್ಪನೆ. ಆದರೆ ಇದನ್ನು ಆಚರಣೆಗೆ ತರುವುದು ಕಷ್ಟವಲ್ವೇ? ಪ್ರಾರ್ಥನೆ ಮಾಡುವಾಗ ಇಷ್ಟೆಲ್ಲ ವಿವರವಾಗಿ ಯೋಚಿಸಲು ಸಮಯ ಇರುತ್ತದೆಯಾ, ಅಥವಾ ಇದು ಗಡಿಬಿಡಿಯಲ್ಲಿ ಕಳೆದುಹೋಗುವುದಿಲ್ವೇ? ಇದು ತುಂಬಾ ಸಹಜವಾದ ಪ್ರಶ್ನೆ. ಆರಂಭದಲ್ಲಿ ಕಷ್ಟ ಅನಿಸಬಹುದು. ಇದು ಒಂದೇ ದಿನದಲ್ಲಿ ಬರುವಂಥದ್ದಲ್ಲ. ಹೇಗೆ ನಾವು ಈಜು ಕಲಿಯುವಾಗ ಪ್ರತಿಯೊಂದು ಅಂಗಾಂಗದ ಚಲನೆಯ ಬಗ್ಗೆ ಗಮನ ಕೊಡುತ್ತೇವೋ, ಆದರೆ ಒಮ್ಮೆ ಕಲಿತ ಮೇಲೆ ಅದು ಸಹಜವಾಗಿ ಬರುತ್ತದೆಯೋ ಹಾಗೆಯೇ ಪ್ರತಿದಿನ ಅಭ್ಯಾಸ ಮಾಡುತ್ತಾ ಹೋದಂತೆ ಈ ಚಿಂತನೆಗಳು ನಮ್ಮ ಮನಸ್ಸಿನಲ್ಲಿ ಆಳವಾಗಿ ಬೇರೂರುತ್ತವೆ. ಆಗ ಪ್ರಾರ್ಥನೆ ಮಾಡುವಾಗ ಭೂಃ ಅಂದ ತಕ್ಷಣ ಆ ಭರವಸೆ, ಭುವಃ ಅಂದ ತಕ್ಷಣ ಆ ಸಾಮರ್ಥ್ಯದ ಕಲ್ಪನೆ, ಸುವಹ ಅಂದ ತಕ್ಷಣ ಆ ಆನಂದನ ಭಾವನೆ ಸಹಜವಾಗಿ ಮನಸ್ಸಿಗೆ ಬರುತ್ತೆ. ಇದು ಪ್ರಾರ್ಥನೆಯನ್ನು ಒಂದು ಯಾಂತ್ರಿಕ ಕ್ರಿಯೆಯಿಂದ ಒಂದು ಜೀವಂತ ಅನುಭವವಾಗಿ ಪರಿವರ್ತಿಸುತ್ತೆ. ಹಾಗಾದ್ರೆ ಇದು ಕೇವಲ ಪ್ರಾರ್ಥನೆಗೆ ಸೀಮಿತವಲ್ಲ. ಪುಸ್ತಕದಲ್ಲಿ ಉಪನಯನದಂತಹ ಸಮಾರಂಭಗಳ ಪ್ರಸ್ತಾಪವೂ ಇದೆ. ಆ ಸಂದರ್ಭದಲ್ಲಿ ಈ ವ್ಯಾಹೃತಿಗಳ ಅರ್ಥ ಹೇಗೆ ಬದಲಾಗುತ್ತೆ? ಹೌದು, ಯಾವುದೇ ಧಾರ್ಮಿಕ ಕಾರ್ಯ, ಯಾಗಯಜ್ಞ ಅಥವಾ ಉಪನಯನದಂತಹ ಸಂಸ್ಕಾರಗಳಲ್ಲಿ ಈ ವ್ಯಾಹೃತಿಗಳನ್ನು ಪಠಿಸುವಾಗ ಅವುಗಳ ಅರ್ಥವನ್ನು ಆ ಕಾರ್ಯದ ಉದ್ದೇಶಕ್ಕೆ ತಕ್ಕಂತೆ ಅಳವಡಿಸಿಕೊಳ್ಳಬೇಕು. ಉಪನಯನದ ಸಂದರ್ಭದಲ್ಲಿ ಭೂಃ ಅಂದ್ರೆ ಗುಣಪೂರ್ಣ ಅಂತ ಹೇಳುವಾಗ ಈ ಕಾರ್ಯಕ್ಕೆ ಬೇಕಾದ ಪಾವಿತ್ರ್ಯ, ಏಕಾಗ್ರತೆ, ಶ್ರದ್ಧೆಯಂತಹ ಗುಣಗಳನ್ನು ಭಗವಂತನೇ ನಮಗೆ ಕರುಣಿಸಲಿ ಅಂತ ಚಿಂತಿಸಬೇಕು. ಸರಿ, ಕಾರ್ಯಕ್ಕೆ ಬೇಕಾದ ಗುಣಗಳನ್ನು ಭೂಹ್ನಿಂದ ಕೇಳ್ಕೊಂಡೆವು. ಹಾಗಾದರೆ ಭುವಃ ಆ ಸಂದರ್ಭದಲ್ಲಿ ಯಾವ ಪಾತ್ರ ವಹಿಸುತ್ತೆ? ಆ ಕಾರ್ಯಕ್ರಮದಲ್ಲಿ ಭುವಃ ಅಂದ್ರೆ ಐಶ್ವರ್ಯ, ಪರಾಕ್ರಮ ಅಂತ ಚಿಂತಿಸುವಾಗ ಈ ಕಾರ್ಯದ ವೈಭವ ಮತ್ತು ಯಶಸ್ಸಿಗೆ ಬೇಕಾದ ಎಲ್ಲಾ ಸಂಪನ್ಮೂಲಗಳನ್ನು ಒದಗಿಸುವವನು ಆತನೇ. ಈ ಕಾರ್ಯವು ಯಾವುದೇ ಅಡೆತಡೆಗಳಿಲ್ಲದೆ ಪರಾಕ್ರಮದಿಂದ ಯಶಸ್ವಿಯಾಗಲು ಆತನ ಶಕ್ತಿಯೇ ಕಾರಣ ಅಂತ ಭಾವಿಸುವುದು. ಮತ್ತು ಸುವಹ ಅಂದ್ರೆ ಸುಖ, ಬಲ ಎನ್ನುವಾಗ ಈ ಕಾರ್ಯದಿಂದ ಎಲ್ಲರಿಗೂ ಮಂಗಳವಾಗಲಿ, ಸುಖ ಸಿಗಲಿ, ಈ ಕಾರ್ಯವನ್ನು ಯಶಸ್ವಿಗೊಳಿಸುವ ಬಲ ಆತನಲ್ಲಿದೆ ಅಂತ ಚಿಂತಿಸಬೇಕು. ಹೀಗೆ ಮಾಡುವ ಪ್ರತಿಯೊಂದು ಕ್ರಿಯೆಯ ಉದ್ದೇಶಕ್ಕೆ ತಕ್ಕಂತೆ ವ್ಯಾಹೃತಿಗಳ ಅರ್ಥವನ್ನು ಅನುಸಂಧಾನ ಮಾಡಬೇಕು. ಕೇವಲ 3 ಸರಳ ಶಬ್ದಗಳು, ಅವುಗಳ ಮೂಲಭೂತ ಅರ್ಥದಿಂದ ಹಿಡಿದು ಸಾಂಕೇತಿಕ ದೈವಿಕ ರೂಪ ಮತ್ತು ಪ್ರಾರ್ಥನೆಯಂತಹ ನಿರ್ದಿಷ್ಟ ಕ್ರಿಯೆಗಳಿಗೆ ಹೊಂದಿಕೊಳ್ಳುವ ಅರ್ಥಗಳವರೆಗೆ ಎಷ್ಟು ಪದರಗಳನ್ನು ಹೊಂದಿರಬಹುದು ಎಂಬುದನ್ನು ಇಂದು ನೋಡಿದೆವು. ಇದು ಭಾಷೆ, ತತ್ವಶಾಸ್ತ್ರ ಮತ್ತು ಮನೋವಿಜ್ಞಾನದ ಒಂದು ಅದ್ಭುತ ಸಮ್ಮಿಲನದಂತಿದೆ. ಹೌದು, ಇಲ್ಲಿರುವ ಮುಖ್ಯ ಸಂದೇಶವೆಂದರೆ ಇವು ಕೇವಲ ಉಚ್ಚರಿಸಬೇಕಾದ ಶಬ್ದಗಳಲ್ಲ, ಬದಲಿಗೆ ಆಳವಾಗಿ ಚಿಂತಿಸಿ ನಮ್ಮ ಕ್ರಿಯೆಗಳಿಗೆ, ನಮ್ಮ ಭಾವನೆಗಳಿಗೆ ಅನ್ವಯಿಸಬೇಕಾದ ತತ್ವಗಳು. ಸಾಧಕನ ಉದ್ದೇಶ ಮತ್ತು ಮಾನಸಿಕ ಸ್ಥಿತಿಗೆ ತಕ್ಕಂತೆ ಅವುಗಳ ಅರ್ಥವು ವಿಕಸನಗೊಳ್ಳುತ್ತದೆ. ಇದೇ ಅನುಸಂಧಾನದ ಸೌಂದರ್ಯ, ಅದು ಮಂತ್ರವನ್ನು ಜೀವಂತವಾಗಿಸುತ್ತೆ. ಈ ಇಡೀ ಚರ್ಚೆಯು ಯೋಚಿಸಲು ಒಂದು ಪ್ರಮುಖ ವಿಷಯವನ್ನು ನಮ್ಮ ಮುಂದಿಡ್ತದೆ. ನಮ್ಮ ದೈನಂದಿನ ಜೀವನದಲ್ಲಿ ನಾವು ಪದಗಳನ್ನು, ಅವುಗಳ ಆಳವಾದ ಅರ್ಥವನ್ನು ತಿಳಿಯದೆ ಎಷ್ಟು ಬಾರಿ ಬಳಸ್ತೇವೆ. ಇದು ನಾವು ಲವ್ ಅನ್ನೋ ಪದ ಬಳಸಿದ ಹಾಗೆ. ಐ ಲವ್ ಪಿಜ್ಜಾ ಮತ್ತು ಐ ಲವ್ ಮೈ ಮದರ್ ಎರಡರಲ್ಲೂ ಒಂದೇ ಪದ, ಆದರೆ ಸಂದರ್ಭಕ್ಕೆ ತಕ್ಕಂತೆ ಅದರ ಅರ್ಥ, ಅದರ ತೂಕನೇ ಬೇರೆ. ವ್ಯಾಹೃತಿಗಳು ಹಾಗೆ ಅಲ್ವಾ? ಅತ್ಯುತ್ತಮ ಹೋಲಿಕೆ. ನಿಜ, ಒಂದೇ ಪದಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಬೇರೆ ಬೇರೆ ಅರ್ಥದ ಪದರಗಳಿರ್ತವೆ. ಹಾಗಾದ್ರೆ ಕೇಳುಗರಿಗೆ ಒಂದು ಚಿಂತನೆ. ಈ ರೀತಿಯ ಸಾಂದರ್ಭಿಕ ಚಿಂತನೆಯ ತತ್ವವನ್ನ, ಅಂದ್ರೆ ಅನುಸಂಧಾನದ ತತ್ವವನ್ನ, ನಾವು ಪ್ರತಿದಿನ ಬಳಸುವ ಕ್ಷಮಿಸಿ, ಧನ್ಯವಾದಗಳು ಅಥವಾ ಪ್ರೀತಿಯಂತಹ ಮಾತುಗಳಿಗೂ ಅನ್ವಯಿಸಿದ್ರೆ
ಧನ್ಯವಾದಗಳು ಅಂತ ಹೇಳುವಾಗ ಯಾವ ನಿರ್ದಿಷ್ಟ ಸಹಾಯಕ್ಕಾಗಿ ನಾವು ಕೃತಜ್ಞರಾಗಿದ್ದೇವೆ ಅಂತ ಒಂದು ಕ್ಷಣ ಮನಸ್ಸಿನಲ್ಲಿ ನೆನೆಸ್ಕೊಂಡ್ರೆ, ಕ್ಷಮಿಸಿ ಅಂತ ಹೇಳುವಾಗ ನಮ್ಮ ತಪ್ಪಿನಿಂದಾದ ಪರಿಣಾಮವನ್ನ ಪ್ರಾಮಾಣಿಕವಾಗಿ ಅರಿತುಕೊಂಡ್ರೆ, ನಮ್ಮ ಸಂವಹನ ಮತ್ತು ನಮ್ಮ ಸಂಬಂಧಗಳು ಎಷ್ಟು ಆಳವಾಗಬಹುದು. ಬಹುಶಃ ಈ ಪ್ರಾಚೀನ ತತ್ವದಲ್ಲಿ ಆಧುನಿಕ ಜೀವನಕ್ಕೂ ಒಂದು ದೊಡ್ಡ ಪಾಠವಿದೆ.